ಟೈಮ್ ಕೆಟ್ಟೋಗ್ಬಿಟ್ಟಿದೆ. ನನ್ನೆಲ್ಲ ವ್ಯೂವರ್ಸ್ಗಳಿಗೂ ನಮಸ್ಕಾರ. ನಮ್ಮನೆ ಕತೆ ನಿಮ್ಮ ಜೊತೆ. ಟೀ ಗ್ಲಾಸ್ ಸುಳ್ತಾ ಇತ್ತು ನೋಡಿ, ನಾನು ಬಟ್ಲು ತೊಗೊಂಡು ಇಟ್ಕೊಂಡು ಕುಡಿತಾ ಇದ್ದೀನಿ. ಅಪ್ಪ ಏನಿಲ್ಲ ಅಂದರೂ ಟೀ ಇರಬೇಕು. ಒಂದು 3 ತಿಂಗಳಿಂದ 3 ಟೈಮಲ್ಲಿ ನಾನು ಒಂದೊತ್ತು ಊಟ ಮಾಡಿದ್ದೀನೇನೋ, 2 ಟೈಮ್ ಟೀನೇ ಕುಡ್ದಿದ್ದೀನೇನಪ್ಪ. ಬರೀ ಟೀ ಕುಡ್ದೇ ಇಷ್ಟು ದಪ್ಪ ಇದ್ದೀನಿ. ಊಟ ಮಾಡಿದರೆ ಇನ್ನೆಷ್ಟು ದಪ್ಪ ಇರ್ತಿದ್ನೋ ಅಂದ್ಕೊತೀನಿ. ಅದು ಸುಳ್ಳು. ಯಾಕಂದರೆ ಕೆಲವರಿಗೆ ಊಟ ಮಾಡಿಲ್ಲ ಅಂದರೆ ದಪ್ಪ ಆಗ್ತಾರೆ, ಕೆಲವರು ಊಟ ಮಾಡಿದ್ರೆ ದಪ್ಪ ಆಗ್ತಾರೆ. ನಮ್ಮ ಬಾಡಿ ಈ ಥರ. ಏನಾದರೂ ಊಟ ಗೀಟ ಬಿಟ್ಬಿಟ್ರೆ ನಾನು ಸಡನ್ಲಿ ದಪ್ಪ ಆಗಿಬಿಡ್ತೀನಿ. ಈ ಥರ ಬಾಡಿ ನಮ್ಮದು. ಇವತ್ತು ನಮ್ಮಮ್ಮವ್ರ ಮನೆಗೆ ಹೋಗ್ಬೇಕಿತ್ತು. ವಿಷಯ ಹೇಳೋದ್ಬಿಟ್ಟು ಏನೇನೋ ಹೇಳ್ತಾ ಇದ್ದೀನಿ. ನಮ್ಮಮ್ಮವ್ರ ಮನೆಗೆ ಹೋಗ್ಬೇಕಿತ್ತು. ಕಾರಣ ಪಡ್ಲಿಗೆ ತುಂಬಿಸ್ತಾರೆ. ಆದರೆ ನಾನು ಇನ್ನೂ ಕೆಲಸ ಮಾಡ್ಕೊಬೇಕು, ನಮ್ಮ ಹರ್ಷ ಇದ್ದಾನೆ ಅಂತ ಹೇಳಿದ್ರೆ, ಇವನು ಇವಾಗ ಎದ್ದು ಬಂದ್ಬಿಟ್ಟು ನನ್ನಮ್ಮ ರೈಲ್ವೆ ಎಕ್ಸಾಮ್ ಬರೆಯೋಕ್ಕೆ ಹೋಗಬೇಕು ಅಂತ ಹೇಳ್ತಾನೆ. ಇವಾಗೆಲ್ಲ ನಾನೇ ಕೆಲಸ ಮಾಡ್ಕೊಂಡು ಹೋಗಬೇಕು. ಅಲ್ಲಿ ನಮ್ಮಮ್ಮವ್ರು ನೋಡಿದ್ರೆ ಬೈತಾ ಇದ್ದಾರೆ, ಇಷ್ಟೊತ್ತಾಗಿ ನೀನು ಲೇಟಾಗಿ ಬರ್ತೀಯಾ, ಬೇಗ ಬರೋಲ್ಲ, ಹಾಗೆ ಹಿಂಗೆ ಅಂತ. ಇವಾಗ ಎಕ್ಸಾಮ್ ಬರ್ದು ಇವ್ನು ಎಷ್ಟೊತ್ತಿಗೆ ಬರ್ತಾನೋ, ಬೆಳಗ್ಗೆನೇ ಬೈಕೊಂಡು ಕೂತಿದ್ದೀನಿ. ಇವಾಗ ಹೇಳ್ತಿದ್ಯಲ್ಲ, ರಾತ್ರಿ ಹೇಳೋಕ್ಕೆ ಏನಾಗಿತ್ತು, ನಾನು ಬೇಗನಾದರೂ ಎದ್ದು ಕೆಲಸ ಮಾಡ್ಕೊತಿದ್ದೆ ಅಂತ. ಈ ಹರ್ಷ ಏನು ಹೇಳಿಲ್ಲ, ನಮಗೆ ತಲೆ ಕೆಟ್ಟೋಗುತ್ತೆ. ರೈಲ್ವೇದು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದಾನೆ. ಮತ್ತೆ ಎಷ್ಟೊತ್ತಿಗೆ ಬರೋದು? ಗೊತ್ತಿಲ್ಲ, ಮಧ್ಯಾಹ್ನದ ಮೇಲೆ 11:30 ಅಲ್ಲಿ ಇರಬೇಕಂತೆ. ಹೌದಾ? ಏನೋ ಅಷ್ಟು ಟೈಮ್ ಅಂದಲ್ಲ, 11 ಗಂಟೆ 11 ಗಂಟೆಗೆ ಅಲ್ಲಿ ಇರಬೇಕಂತೆ. ಈಗಾಗಲೇ 9 ಗಂಟೆ. ಇವನು ಸ್ನಾನ ಮಾಡ್ಕೊಂಡು ತಿಂಡಿ ತಿಂದು ಹೋಗೋಷ್ಟರೊಳಗಡೆ ಒಂದು 10 ಗಂಟೆ ಆಗುತ್ತೆ. ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟರೊಳಗೆ 11 ಗಂಟೆ ಆಗುತ್ತೆ. ಕರೆಕ್ಟ್ ಇವನ್ ಟೈಮಿಂಗ್ಸ್ ಆಗುತ್ತೆ. ಇವಾಗ ನಂದೆಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ಅಮ್ಮವ್ರ ಮನೆಗೆ ಹೋಗಬೇಕು. ನಮ್ಮ ಅಮ್ಮವ್ರ ಮನೆಗೆ ಹೋದಾಗ ಅಲ್ಲಿ ವಿಡಿಯೋ ಇಲ್ಲಿಂದ ನಮ್ಮ ಅಮ್ಮವ್ರ ಮನೆಗೆ ಹೋದೆ. ಒಂದು 11:30-12 ಗಂಟೆ ಆಗಿತ್ತು. ನಾನು ಹೋಗೋಷ್ಟೊಳಗಡೆ ನಮ್ಮ ಮನೆದು ಪೂಜೆ ಮುಗಿಸ್ಕೊಂಡು, ಅವತ್ತು ಬೇರೆ ವರಮಹಾಲಕ್ಷ್ಮಿ ಹಬ್ಬ, ಅದನ್ನು ಸತ ಮುಗಿಸ್ಕೊಂಡು ಹೋದೆ. ಅಲ್ಲಿ ಹೋದರೆ ಎಲ್ಲ ಜಾಗ ಇರಲಿಲ್ವಲ್ಲ, ಅಲ್ಲೆಲ್ಲ ದೇವ್ರು ಕೂರಿಸಿದ್ರು. ನಮ್ಮ ಡೋಲು ಒಳಗಡೆ ಅಲೋ ಇರಲಿಲ್ಲ. ಪಾಪ ಅವ್ನು ಹಿಡ್ಕೊಂಡು ಕೂತಿದ್ದ, ನಮ್ಮ ಅಣ್ಣನ ಮಗ. ಅವ್ನು ನನ್ನನ್ನೇ ನೋಡ್ಕೊಂಡು ಕೂತಿದ್ದ, ನನ್ನನ್ನು ಎಲ್ಲಿ ಬಿಟ್ಟು ಹೋಗ್ತಾಳೋ ಅಂತ. ಅದಕ್ಕೆ ಬರ್ತೀನಿರಪ್ಪ ಅಂತ ಹೇಳಿ ಎಲ್ಲ ಪೂಜೆ ಮುಗಿಸ್ಕೊಂಡು ಎಡೆ ಇತ್ತು, ಅದನ್ನೆಲ್ಲ ಊಟ ಮಾಡಿ. ಇದು ಪಕ್ಕದ ಮನೆಯವ್ರದ್ದು ವರಮಹಾಲಕ್ಷ್ಮಿ ಹಬ್ಬ. ಚೆನ್ನಾಗಿ ಕೂರಿಸಿದ್ರು. ಅದಕ್ಕೆ ಒಂದು ಹಾಗೆ ಸಣ್ಣದಾಗಿ ವಿಡಿಯೋ ಮಾಡಿಕೊಂಡೆ. ಚೆನ್ನಾಗಿತ್ತು. ಅವರು ಮೊಮ್ಮಗಳು ಕೂರಿಸಿರೋದು. ತುಂಬ ಚೆನ್ನಾಗಿ ಕೂರಿಸಿದ್ರು ನೋಡಿ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಮನೇಲಿರೋದನ್ನೇ ತೊಗೊಂಡು ಪುಟ್ಟು ಲಕ್ಷ್ಮಿ ಅಲ್ವಾ ನೋಡಿ, ಮುಖದಲ್ಲಿ ನಗು ಮುಖ, ಹಿಂದೆ ಎಲ್ಲ ಚೆನ್ನಾಗಿ ಮಾಡಿದರು. ಚೆನ್ನಾಗಿ ಅನಿಸ್ತು, ಅದಕ್ಕೋಸ್ಕರ ವಿಡಿಯೋ ಮಾಡ್ಕೊಂಡಿದ್ದೆ. ಮತ್ತು ನಮ್ಮ ಮನೇಲಿ ಬಂದು ನೈಟು ದೀಪ ಹಚ್ಚಿದ್ನಲ್ಲ, ಹಾಗೆ ನಮ್ಮ ಮನೆದು ಒಂದು ವಿಡಿಯೋ ಮಾಡ್ಕೊಂಡೆ. ಇಲ್ಲಿ ನೋಡಿ, ನಂದು ಇಷ್ಟೇ ಸಿಂಪಲ್ ವರಮಹಾಲಕ್ಷ್ಮಿ ಹಬ್ಬ. ಇದಿದ್ರಲ್ಲೇ ಜೈ ಅನಿಸೋದು ಸಾಕು. ಮನಸ್ಸಲ್ಲಿ ಏನು ಭಕ್ತಿ ಇದ್ದರೆ ಸಾಕು ಅಂದ್ಕೊಂಡು ಮಾಡಿದೆ. ಆಮೇಲೆ ಸಡನ್ಲಿ ಏನೋ ವಿಶಾಲ್ ಮಾರ್ಟಲ್ಲಿ ಆಫರ್ ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ನಮ್ಮ ಡೋಲಿಗೆ ಬಿಟ್ಟು ಹೋಗೋಕೆ ನನಗೆ ಮನಸ್ಸಿರಲಿಲ್ಲ. ಹಾಗಾಗಿ ನಮ್ಮ ಹರ್ಷನ್ನು ಕರ್ಕೊಂಡೆ. ನಾವು ಹೋಗಿ ಬರ್ತೀವಿ, ನೀನು ಒಳಗಡೆ ಇರು ಅಂದ್ಕೊಂಡು. 190 ರೂಪಾಯಿಗೇನೋ ಶರ್ಟ್ಗಳು ಎಲ್ಲ ಬಿಟ್ಟಿದ್ರು. ಚೆನ್ನಾಗಿತ್ತು ಕ್ವಾಲಿಟಿ. ನಾನೊಂದು 4 ತೊಗೊಂಡೆ. ಪಾಪ ನಮ್ಮ ಅಪ್ಪಿಗೆ ಆಫೀಸಿಗೆ ಹೋಗೋಕ್ಕೆ ಇರಲೇ ಇರಲಿಲ್ಲ. ಎಲ್ಲ ಹಳೇದಾಗ್ಬಿಟ್ಟಿತ್ತು. ಡೈಲಿ ಒಂದು 5-6 ಶರ್ಟ್ ಇತ್ತು, ಅದನ್ನೇ ಹಾಕ್ಕೊಳೋದು ತೆಗೆಯೋದು ಮಾಡಿದ್ದು. ಹಾಗಾಗಿ ಒಂದು 5 ಶರ್ಟ್ ಕಡಿಮೆ ಇಲ್ಲ, ಆಫರ್ ಬಿಟ್ಟಿದ್ರಲ್ಲ ಅಂತ ತೊಗೊಂಬಂದೆ. ಹೆಂಗೋ ಸ್ಯಾಲ್ರಿ ಆಗಿತ್ತಲ್ಲ, ಹಾಗಾಗಿ 1,000 ರೂಪಾಯಿ ಹೋದ್ರೂ ಹೋಗಲಿ, 1,000 ರೂಪಾಯಿಗೆ 5 ಬರುತ್ತೆ, ಬಾರಪ್ಪ ಕೊಡಿಸ್ತೀನಿ, ಡೈಲಿ ಬೇರೆ ಹಾಕ್ಕೊಂಡು ಹೋಗಬೇಕು ಅಂದ್ಕೊಂಡು ಕರ್ಕೊಂಡೋದೆ. ನೋಡಿ, ಇವೆಲ್ಲ 199 ರೂಪಾಯಿ. ಚೆನ್ನಾಗಿತ್ತು ಶರ್ಟ್ಸ್ಗಳೆಲ್ಲ. ಅದಕ್ಕೆ ನೋಡ್ತಾ ಇದ್ದೆ. ನೋಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ತೊಗೊಂಡು ಒಂದು 5 ಶರ್ಟ್ ತಂದ್ವಿ. 1,000 ರೂಪಾಯಿಗೆ 5 ಸಿಕ್ತು. ತೊಗೊಂಡು ಅಲ್ಲೇ ಇಡ್ಲಿ ತಿಂದು ಬಂದು ಮನೆಗೆ ಮಲ್ಕೊಂಡ್ವಿ. ಗಾಯ್ಸ್, ಇವತ್ತು ಸಂಡೇ. ನಾನು ನೋಡಿ ಟೈಮ್ ಸರಿ ಇದೆ ಅಂತ ತೋರ್ಸೋಕೆ ಹೋಗಿದ್ದೀನಿ. ಕೆಟ್ಟೋಗ್ಬಿಟ್ಟಿದೆ. ಇವಾಗ ಟೈಮು 8:30 ಅಂದ್ಕೊಳ್ಳಿ. ಏನಪ್ಪ ಅಂದರೆ, ನೈಟು ದೋಸೆಗೆ ಹಾಕಿದ್ದೆ, ರುಬ್ಬೇ ಇಲ್ಲ. ಬೇಗ ಬಂದು ರುಬ್ಬಿ ಒಂದು 11 ಗಂಟೆಗಾದರೂ ಹಾಕೋಣ ಅಂತ ತೆಗೆದಿಟ್ಟಿದ್ದೀನಿ. ತಲೆ ಸರಿ ಇಲ್ಲ ಗೈಸ್. ನೋಡಿ, ಬೆಳಗ್ಗೆ ಆಗ್ತಿದ್ದಂಗೆ ಅಂದರೆ ನೆನಪೇ ಇಲ್ಲ. 8 ಗಂಟೆಗೆ ಎದ್ದಿದ್ದೀನಿ ಇವತ್ತು, ಭಾನುವಾರ ಅಂದ್ಕೊಂಡು. ಆಮೇಲೆ ನೋಡ್ತೀನಿ, ಅಯ್ಯೋ ದೋಸೆಗೆ ಹಾಕಿದ್ನಲ್ಲ, ರುಬ್ಬೇ ಇಲ್ಲ ಅಂದ್ಕೊಂಡು
ಓಡಿ ಬಂದು ರುಬ್ತಾ ಇದ್ದೀವಿ. ನೋಡಿ ಆಗೋಗ್ಬಿಟ್ಟಿದೆ, ತಲೆ ವಿಚಿತ್ರ ಆಗೋಗ್ಬಿಟ್ಟಿದೆ. A few minutes later. ಫೈನಲಿ ರುಬ್ಬಿಟ್ಟಿದ್ದೀನಿ. ಇದೇನು ದೋಸೆ ಬರುತ್ತೋ ಅಥವಾ ತುಂಬ ಹುಳಿ ಆಗಿರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಉಪ್ಪೆಲ್ಲ ಹಾಕಿ ಕಲಸಿಟ್ಟಿದ್ದೀನಿ. ನೋಡೋಣ 10 ಗಂಟೆ ಅಷ್ಟೊತ್ತಿಗೆ ಹಾಕ್ತೀನಿ. ಯಾಕಂದರೆ ಇವತ್ತು ಸಂಡೇ ಏನು ಟೆನ್ಷನ್ ಇರಲ್ಲ, ಅರ್ಜೆಂಟು ಕೆಲ್ಸಕ್ಕೆ ಹೋಗ್ತಾನೆ ಹಾಕಬೇಕು ಅಂತ. ನೋಡೋಣ ಬರುತ್ತೋ ಬರಲ್ವೋ. ಬಂದರೆ ತಿನ್ನೋದು, ಇಲ್ಲಾಂದರೆ ದನ ಇದ್ದರೆ ದನಕ್ಕೆ ಹಾಕೋದು. ಪರವಾಗಿಲ್ಲ, ಒಂದು ಮಟ್ಟಿಗೆ ಬಂದಿದೆ. ಇದನ್ನು ಸೆಟ್ ದೋಸೆ ಥರ ಹಾಕಿದೆ. ಜಾಸ್ತಿ ಹುಳಿ ಆಗಿಲ್ಲ, ಹುದುಗ್ ಬಂದಿಲ್ಲ, ಹಾಗಾಗಿ ಸ್ವಲ್ಪ ಗಟ್ಟಿ ಆಗಿಬಿಟ್ಟಿದೆ. ಮತ್ತು ಹುಳಿ ಗಿಳಿ ಏನೂ ಆಗಿಲ್ಲ, ರೊಟ್ಟಿ ಟೈಪ್ ಆಗಿಬಿಟ್ಟಿದೆ. ಇದು ಸಂಜೆಗೆ ಸರಿ ಹೋಗುತ್ತೆ ಅಂತ ಅಂದ್ಕೊತೀನಿ. ಇವತ್ತಿಗೆ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ.